18 ವರ್ಷದ ಯುವತಿಯನ್ನ 50 ವರ್ಷದ ಅಂಕಲ್ ಮದುವೆಯಾಗಿದ್ದಾನೆ. ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿ ಘಟನೆ ನಡೆದಿದ್ದು, ಕರಿಷ್ಮಾಳನ್ನ ಪ್ರಕಾಶ್ ಎಂಬಾತ ಮದುವೆಯಾಗಿದ್ದಾನೆ. ಕೆಲವು ದಿನಗಳ ಹಿಂದೆ ಕರಿಷ್ಮಾ ನಾಪತ್ತೆಯಾಗಿದ್ದಳು. ಆಗ ಮಗಳಿಗಾಗಿ ಪೋಷಕರು ಬೀದಿ ಅಳೆದಿದ್ರು. ಇದೀಗ ಯುವತಿ ಕರಿಷ್ಮಾಳನ್ನ 50 ವಯಸ್ಸಿನ ಪ್ರಕಾಶ್ ಮದುವೆಯಾಗಿದ್ದಾನೆ. ಆದರೆ ಮಗಳ ತಲೆ ಕೆಡಿಸಿ ಮದುವೆಯಾಗಿದ್ದಾನೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಕಲಬುರಗಿಯ ಪಾರ್ಕ್ ಜಮೀನಿನ ಮೇಲೆ ಖರ್ಗೆ ಒಡೆತನದ ಟ್ರಸ್ಟ್ನ ಕಣ್ಣು ಬಿದ್ದಿದೆ. ಕುಸನೂರಿನಲ್ಲಿ ಇರುವ 2 ಎಕರೆ 7 ಗುಂಟೆ ಜಮೀನು ಪಾರ್ಕ್ ಬದಲು ವಾಣಿಜ್ಯ ಉದ್ಯಮಕ್ಕೆ ಪರಿಷ್ಕರಣೆ ಮಾಡುವಂತೆ ಕೂಡ ಆಯುಕ್ತರಿಗೆ ಸಂಸದ ರಾಧಾಕೃಷ್ಣ ಅರ್ಜಿ ಬರೆದಿದ್ದಾರೆ. ಆದರೆ ಕೂಡ ಆಯುಕ್ತರಿಗೆ ಆಕ್ಷೇಪಣೆ ಸಲ್ಲಿಸಿದ ಆಂದೋಲ ಶ್ರೀ, ಸಂಸದರ ಅರ್ಜಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಸ್ವಹಿತಾಸಕ್ತಿ ಇದೆ ಅಂತ ಹೇಳಿದ್ದಾರೆ. ಬೇಸಿಗೆ ಆರಂಭಕ್ಕೂ ಮೊದಲೇ ಸಿಟಿ ಜನರಿಗೆ ಜಲಮಂಡಳಿ ಶಾಕ್ ನೀಡಿದೆ. ಅನಗತ್ಯವಾಗಿ ನೀರು ವ್ಯರ್ಥ ಮಾಡಿದವರಿಗೆ ದಂಡ ವಿಧಿಸುವುದಕ್ಕೆ ಸಜ್ಜಾಗಿದೆ. ಕೈದೋಟ, ವಾಹನ ಕೈತೊಳೆಯುವುದಕ್ಕೆ, ಮನೋರಂಜನೆಗೆ ಕುಡಿಯುವ ನೀರು ಬಳಸಿದ್ರೆ 5,000 ರೂಪಾಯಿ ದಂಡ ವಿಧಿಸುವುದಾಗಿ ಜಲಮಂಡಳಿ ಆದೇಶ ಹೊರಡಿಸಿದೆ. ಕಳೆದ ಬೇಸಿಗೆಯಲ್ಲಿ ಈ ಆದೇಶ ಹೊರಡಿಸಿದ್ದ ಜಲಮಂಡಳಿ ಇದೀಗ ಬೇಸಿಗೆ ಆರಂಭಕ್ಕೂ ಮೊದಲೇ ಆದೇಶ ಜಾರಿ ಮಾಡಿದೆ. ವಿವಿ ಮುಚ್ಚುವುದಕ್ಕೆ ಸಚಿವ ಸಂಪುಟ ಉಪಸಮಿತಿ ತೀರ್ಮಾನಕ್ಕೆ ಎನ್ ರವಿಕುಮಾರ್ ಕಿಡಿಕಾರಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಮಾಡಬೇಡಿ. ಕೊಪ್ಪಳ, ಚಾಮರಾಜನಗರ, ಬೀದರ್ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ. ಶಿಕ್ಷಣ ಪ್ರಮಾಣ ಹೆಚ್ಚಾಗಬೇಕೆಂದು ಹೊಸ ವಿವಿಗಳನ್ನು ತೆರೆಯಲಾಗಿತ್ತು. ಶಿಕ್ಷಣ ಸಂಸ್ಥೆ ಮುಚ್ಚುವುದು ಬಡ ವಿದ್ಯಾರ್ಥಿಗಳಿಗೆ ಮಾಡುವ ಅನ್ಯಾಯ. ಬೋಧಕ ಬೋಧಕೇತರ ವರ್ಗ ಇಲ್ಲ ಅಂತ ಶಿಕ್ಷಣ ಸಂಸ್ಥೆ ಮುಚ್ಚುತ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರಿಗೆ ಉದ್ಯೋಗವೇ ಇಲ್ಲ, ಬರೀ ವಾಹನಗಳನ್ನ ಹಿಡಿಯೋದು, ದುಡ್ಡು ವಸೂಲಿ ಮಾಡೋದು ಅಂತ ಶಾಸಕ ವಿನಯ್ ಕುಲಕರ್ಣಿ ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಪೊಲೀಸರು ರಸ್ತೆಯಲ್ಲಿ ನಿಂತು ವಾಹನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಟಮ್ಟಮ್ಗೆ 5,000 ರಿಂದ 10,000 ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ದಾಖಲೆ ಪರಿಶೀಲಿಸಿ ಅಭ್ಯಂತರ ಇಲ್ಲ, ಆದ್ರೆ ಎಲ್ಲಾ ದಾಖಲೆ ಇದ್ದರೂ ಒಂದು ಹಿಡ್ಕೊಂಡು ಕೂರ್ತೀರಿ ಅಂತ ಶಾಸಕ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರ ಹಾಲು ಒಕ್ಕೂಟ ಆಡಳಿತ ಮಂಡಳಿ ಚುನಾವಣೆಗೆ ಇದ್ದ ತಡೆಯಾಜ್ಞೆಯನ್ನ ಹೈಕೋರ್ಟ್ ತೆರವುಗೊಳಿಸಿದೆ. ಈ ಮೂಲಕ ಚುನಾವಣೆ ನಡೆಸುವಂತೆ ಹೈಕೋರ್ಟ್ ಸೂಚನೆ ನೀಡಿದೆ. 15 ದಿನದಲ್ಲಿ ಸರ್ವ ಸದಸ್ಯರ ಸಭೆ ಕರೆದು ವರದಿ ಕಳಿಸಿ ಕ್ಷೇತ್ರ ಪುನರ್ ವಿಂಗಡಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿ ಸಹಕಾರಿ ನಿಬಂಧಕರಿಗೆ ವರದಿ ಕಳಿಸಿ ದಿನಾಂಕ ನಿಗದಿ ಮಾಡಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಕೊಡಚಾದ್ರಿ ಚಿಟ್ಸ್ ವತಿಯಿಂದ 2025ನೇ ಸಾಲಿನ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಬೆಂಗಳೂರು ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊಡಚಾದ್ರಿ ಚಿಟ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಪರಶುರಾಮ ಕೆಎಂ ಉಪಸ್ಥಿತಿ ವಹಿಸಿದ್ರು. ಈ ಸಮಾರಂಭದಲ್ಲಿ ಹೊಸ ಚಿಟ್ ಫಂಡ್ ಸಾಫ್ಟ್ವೇರ್ನ ಅನಾವರಣಗೊಳಿಸಲಾಯಿತು. ಇನ್ನು ಸಂಸ್ಥೆಯ ಏಳಿಗೆಗಾಗಿ ದುಡಿತಾ ಇರುವ ಸಿಬ್ಬಂದಿಗಳು ಈ ಅಭಿನಂದನಾ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ರು. ರಾಜ್ಯಾದ್ಯಂತ 50 ಶಾಖೆಗಳು ಇರುವ ಕೊಡಚಾದ್ರಿ ಚಿಟ್ಸ್ ಫಂಡ್ನಲ್ಲಿ ಅತ್ಯುತ್ತಮ ಶಾಖೆ ಹಾಗೂ ಬೆಸ್ಟ್ ಎಂಪ್ಲಾಯಿ ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿರೋ ಗ್ರಾಹಕರು ಮತ್ತು ನಮ್ಮ ಎಂಪ್ಲಾಯ್ ಮತ್ತು ಕೆಲವೊಂದು ವೆಂಡರ್ಸ್. ಈ ಸಕ್ಸಸ್ಸನ್ನು ಅವರೊಟ್ಟಿಗೆ ಆಚರಿಸಿ ಅವರೆಲ್ಲ ಕರೆದು ಅಭಿನಂದಿಸೋದು ಮುಖ್ಯವಾಗಿ ಕಂಪನಿಯ ಮುಖ್ಯಸ್ಥರಾಗಿ ನಮ್ಮೆಲ್ಲರ ಕರ್ತವ್ಯ. ಸೊ ಅದರ ಭಾಗವಾಗಿ ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ವಕ್ಫ್ ಬೋರ್ಡ್ ಆಡಿಟರ್ ಹಾಗೂ ಆಡಿಟರ್ ಸಹೋದರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ವಿಜಯಪುರದ ಐಬಿಯಲ್ಲಿ ಲಂಚ ಪಡೆಯುವಾಗ ಮೊಹಮ್ಮದ್ ಹಾಗೂ ಆತನ ಸಹೋದರ ಮುಜಾಹಿದ್ದೀನ್ ಅನ್ನ ಲೋಕಾಯುಕ್ತರು ಕೆಡ್ಡಾಗಿ ತೋಡಿದ್ದಾರೆ. ಅಂಕಲಗಿ ಗ್ರಾಮದ ವಕ್ಫ್ ಕಮಿಟಿ ನವೀಕರಣ ಮಾಡೋದಕ್ಕೆ 1.5 ಲಕ್ಷ ಹಣ ಪಡೆಯುವಾಗ ದಾಳಿ ಮಾಡಿ ವಶಕ್ಕೆ ಪಡೆಯಲಾಗಿದೆ. ಕಡೂರು ತಾಲೂಕು ಸರ್ವೇಯರ್ ಅಶೋಕ್ ಲಂಚ ಪಡೆಯುವಾಗ ಲೋಕ ಬಲೆಗೆ ಬಿದ್ದಿದ್ದಾನೆ. ಹುಲ್ಲೇಹಳ್ಳಿ ವೆಂಕಟೇಶ್ ಅವರಿಗೆ ಸೇರಿದ ಸರ್ವೆ ನಂಬರ್ 61/3ರ ಸರ್ವೆಗೆ ಬಂದಿದ್ದ ಅಶೋಕ್ 2,500 ರೂಪಾಯಿ ಹಣ ಪಡೆದು ಮತ್ತೆ 4,000ಕ್ಕೆ ಬೇಡಿಕೆ ಇಟ್ಟಿದ್ದ. ವೆಂಕಟೇಶ್ ದೂರಿನ ಹಿನ್ನೆಲೆ ದಾಳಿ ನಡೆಸಿ ಆರೋಪಿಗೆ ಕೆಡ್ಡ ತೋಡಲಾಗಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ರೇಷ್ಮೆ ಸಾಗಾಣಿಕೆ ಕೇಂದ್ರದ ಎಇಒ ಪರಮೇಶ್ ಹಾಗೂ ಸಹಾಯಕ ಅಧಿಕಾರಿ ಯೋಗೇಶ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಯಲ್ಲಪ್ಪ ಎಂಬ ರೈತನ ಬಳಿ 20,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿಗಳು 15,000 ರೂಪಾಯಿ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಯಲ್ಲಪ್ಪ ದೂರಿನ ಮೇರೆಗೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ.